ಹಿಂದೆ ಏನೋ ನಡೆದಿರೋದು ಸತ್ಯ, ಮುಂದೆ ಏನೋ ನಡೆಯೋದು ಸತ್ಯ. ಇದೆರಡಕ್ಕಿಂತ ನಮ್ಮ ಕಣ್ಣೆದುರುಗಡೆ ಇರೋ ಈಗ ಈ ಕ್ಷಣ ಇದು ಸತ್ಯ. ಈ ನಿಜವಾದ ಸತ್ಯನ್ ಯಾರೂ ನಂಬಲ್ಲ. ಇಲ್ಲಿ ಈಗ ಈ ಕ್ಷಣ ನಂಬಿ ಬದುಕೋದಿದೆಯಲ್ಲ, ಅಂದ್ರೆ ಯೋಚನೆ ಮಾಡದೆ ಬದುಕೋದಿದೆಯಲ್ಲ, ಅದೇ ನಿಜವಾದ ಬದುಕು. ಆ ತರ ಬದುಕೋ ತಾಕತ್ತಿರೋರ್ಗೆ ಎಲ್ಲದಕ್ಕೂ ಉತ್ತರ ಸಿಗುತ್ತೆ. ಸುಮಾರು ಒಂದು 7 ಅಥವಾ 8 ವರ್ಷಗಳ ಹಿಂದೆ ನಾನು ಒಂದು ಮೂವಿ ನೋಡಿದ್ದೆ, ಉಪ್ಪಿಟ್ಟು ಅಂತ ಹೇಳಿ. ಆ ಮೂವಿಲಿ ಒಂದು ಕ್ಯಾರೆಕ್ಟರ್ ಬರುತ್ತೆ, ನೀನು ಅನ್ನೋ ಕ್ಯಾರೆಕ್ಟರ್. ಯೋಚನೆ ಮಾಡ್ದೇನೆ ಬದುಕುವಂಥ ಕ್ಯಾರೆಕ್ಟರ್, ಥಿಂಕೇ ಮಾಡ್ದೇನೆ ಬದುಕುವಂಥ ಕ್ಯಾರೆಕ್ಟರ್. ಆ ಮೂವಿ ನೋಡಿದಾಗ ನನಗನ್ಸಿದ್ದೇನು ಅಂತ ಅಂದರೆ, ಈ ರೀತಿಯೂ ಒಂದು ಕ್ಯಾರೆಕ್ಟರ್ ಇರ್ಬೋದಾ? ಸಾಧ್ಯನೇ ಇಲ್ಲ ಇರಲಿಕ್ಕೆ. ಯೋಚನೆ ಮಾಡದೆ ಯಾರು ತಾನೇ ಬದುಕ್ತಾರೆ? ಸುಮ್ಮನೆ ಡೈರೆಕ್ಟ್ರು ಈ ಮೂವಿ ಇಂಟ್ರೆಸ್ಟಿಂಗ್ ಆಗಿರಲಿ ಅಂತ, ಆಡಿಯನ್ಸ್ ಜಾಸ್ತಿ ಬರಲಿ ಅಂತ, ಸ್ಟೋರಿ ಸ್ವಲ್ಪ ಗೊಂದಲದಲ್ಲೇ ಶುರುವಾಗಿ ಗೊಂದಲದಲ್ಲೇ ಮುಗಿದೋಗ್ಲಿ, ಪ್ರೇಕ್ಷಕರ ತಲೆಗೆ ಹುಳ ಬಿಡೋಣ ಅಂತ ಈ ಥರ ಒಂದು ಕಥೆನ ಮಾಡಿದ್ದಾರೆ ಅಂದ್ಕೊಂಡು ಅಲ್ಲಿಗೆ ಬಿಟ್ಟಿದ್ದೆ ನಾನು. ಹೀಗಿದ್ದಾಗ ನಾನು ರೀಸೆಂಟಾಗಿ ಒಂದು ಬುಕ್ ಓದಿದೆ, ಓಶೋ ಅವ್ರು ಬರೆದಿದ್ದು ಅವೇರ್ನೆಸ್ ಅಂತ ಹೇಳಿ. ಆ ಬುಕ್ನಲ್ಲಿ ಥಾಟ್ಸ್, ಮೈಂಡ್ ಇವೆಲ್ಲ ಹೇಗೆ ವರ್ಕ್ ಆಗ್ತಿರುತ್ತೆ, ಪಾಸ್ಟ್ ಪ್ರೆಸೆಂಟ್ ಇವು ನಮ್ಮ ಮೇಲೆ ಹೇಗೆ ಪ್ರಭಾವ ಬೀರುತ್ತೆ, ಇದ್ರ ಬಗ್ಗೆ ಚರ್ಚೆ ಮಾಡ್ತಾಯಿದ್ರು. ಹೀಗೆ ಆ ಬುಕ್ನ ಓದ್ತಾ ಇದ್ದಾಗ ಕೆಲವೊಂದು ಲೈನ್ಸ್ಗಳು ಒಂದು ಕ್ಯಾರೆಕ್ಟರ್ಗೆ ತುಂಬ ಹೋಲಿಕೆ ಆಗ್ತಾಯಿದ್ವು. ಇನ್ಫ್ಯಾಕ್ಟ್ ಆ ಬುಕ್ನ ಓದ್ತಿದ್ದಾಗ ನನ್ನ ತಲೆಗೆ ಬಂದಿರೋ ಮೊದಲನೇ ಕ್ಯಾರೆಕ್ಟರೇ ಆ ಉಪ್ಪಿಟ್ಟು ಫಿಲ್ಮಲ್ಲಿರೋ ನೀನು ಅನ್ನೋ ಕ್ಯಾರೆಕ್ಟರ್. ಉಪ್ಪಿಟ್ಟು ಮೂವಿ ಸ್ಟಾರ್ಟ್ ಆದಮೇಲೆ ಅಲ್ಲೊಂದು ಸಿಚುವೇಶನ್ನಲ್ಲಿ ಒಂದು ಲೈನ್ ಬರುತ್ತೆ, ಪ್ರೆಸೆಂಟ್ನಲ್ಲಿ ಥಿಂಕ್ ಮಾಡೋ ಮೈಂಡ್ ಇಟ್ಸ್ ಅ ವರ್ಕಿಂಗ್ ಮೈಂಡ್. ಯಾವ ಮೈಂಡ್ ಪ್ರೆಸೆಂಟಲ್ಲಿ ಥಿಂಕ್ ಮಾಡ್ತಾ ಇರುತ್ತೋ ಅದು ವರ್ಕಿಂಗ್ ಮೈಂಡ್ ಆಗಿರುತ್ತೆ ಅಂತ. ಈ ಬುಕ್ ಓದ್ತಾ ಬಂದಾಗ, ಈ ಬುಕ್ನ ಮುಗಿಸ್ತಾ ನಂಗೆ ಗೊತ್ತಾಗಿದೆ ಏನು ಅಂತಂದರೆ, ಈ ಇಡೀ ಬುಕ್ನ ಆ ಒಂದು ಲೈನ್ ಸಮಪ್ ಮಾಡ್ತು ಅಂತ ಹೇಳಿ. ಇಡೀ ಬುಕ್ಕಿನ ಸಾರಾಂಶ ಅದೊಂದೇ ಲೈನಲ್ಲಿ ಇತ್ತೇನು ಅಂತ ಹೇಳಿ, ಪ್ರೆಸೆಂಟ್ ಮೈಂಡ್ ಇಸ್ ವರ್ಕಿಂಗ್ ಮೈಂಡ್. ಸೊ ನಾನು ಉಪ್ಪಿಟ್ಟು ಮೂವಿನ ಇನ್ನೊಂದು ನೋಡೋಣ ಅಂತ ಡಿಸೈಡ್ ಮಾಡಿದೆ. ಕುತ್ಕೊಂಡು ನಾನು ಇಡೀ ಮೂವಿನ ಪೂರ್ತಿಯಾಗಿ ನೋಡಿದೆ. ಪ್ರತಿಯೊಂದು ಕ್ಯಾರೆಕ್ಟರ್ನು, ಪ್ರತಿಯೊಂದು ಈವೆಂಟ್, ಪ್ರತಿಯೊಂದು ಡೈಲಾಗ್ ಎಲ್ಲವನ್ನು ಕರೆಕ್ಟಾಗಿ ಅಬ್ಸರ್ವ್ ಮಾಡಿದೆ. ಹೀಗೆ ಅಬ್ಸರ್ವ್ ಮಾಡಿದೆ ನಂಗೆ ಗೊತ್ತಾಗಿದೆ ಏನು ಅಂತ ಅಂದರೆ, ಮೇ ಬಿ ಉಪೇಂದ್ರರವರು ಕೂಡ ಓಶೋರವರ ಮಾತುಗಳನ್ನು ಯಾವತ್ತೋ ಜೀವನದಲ್ಲಿ ಕೇಳಿರಬೇಕು, ಇಲ್ಲ ಓದಿರಬೇಕು. ಇಲ್ಲ ಅಂತ ಅಂದರೆ ಈ ಓಶೋರವ್ರು ತಮ್ಮ ಬುಕ್ಸಲ್ಲಿ ಏನು ಬರೆದಿದ್ದಾರಲ್ಲ, ಅದೆಲ್ಲನೂ ಈ ಕ್ಯಾರೆಕ್ಟರ್ ಅದು ಹೇಗೆ ಫಾಲೋ ಮಾಡ್ಲಿಕ್ಕೆ ಸಾಧ್ಯ? ಹೀಗೆ ಅನ್ನಿಸ್ತು. ಇನ್ನೂ ಸ್ವಲ್ಪ ಹೊತ್ತು ಥಿಂಕ್ ಮಾಡಿದ್ಮೇಲೆ ಅನ್ನಿಸ್ತು, ಜೀವನದಲ್ಲಿ ಸತ್ಯ ಅನ್ನೋದು ಒಬ್ಬನಿಗೆ ಮಾತ್ರ ಗೊತ್ತಾಗಬೇಕು ಅಂತ ಏನಿಲ್ವಲ್ಲ, ಬೇರೆ ಬೇರೆಯವ್ರಿಗೆ ಗೊತ್ತಾಗ್ಬೋದು. ಅದನ್ನು ಅವರು ಬೇರೆ ಬೇರೆ ರೀತಿ ರೀಪ್ರೆಸೆಂಟ್ ಮಾಡ್ಬೋದು. ಸೊ ಅವ್ರಿಗೆ ಆ ಕಡೆ ಅವ್ರ ಸತ್ಯ ಗೊತ್ತಾಗಿತ್ತು, ಉಪೇಂದ್ರ ಅವ್ರಿಗೆ ಈ ಕಡೆ ತಮ್ಮ ಸತ್ಯ ಗೊತ್ತಾಗಿತ್ತು. ವಿಶೇಷ ಏನು ಅಂತಂದರೆ ಇವೆರಡು ಸತ್ಯಗಳು ಸಿಮಿಲರ್ ಆಗಿದ್ವು. ಅದಕ್ಕೆ ನಾನು ಈ ಚರ್ಚೆಯಲ್ಲಿ ಓಶೋರವರ ಮತ್ತು ಉಪೇಂದ್ರರವರ ಆ ಒಂದು ಥಾಟ್ಸ್ಗಳು ಯಾವ್ಯಾವ ಜಾಗದಲ್ಲಿ ಇಂಟರ್ಸೆಕ್ಟ್ ಆಗಿವೆ ಅನ್ನೋದ್ರ ಬಗ್ಗೆ ಡಿಸ್ಕಸ್ ಮಾಡ್ತೆ. ಮೊದಲನೇದು, ಆ ನೀನು ಅನ್ನೋ ಕ್ಯಾರೆಕ್ಟರ್ ಇಡೀ ಮೂವಿನಲ್ಲಿ ಯೋಚನೆ ಮಾಡ್ದೇ ಹೇಗಿರ್ತಾನೆ, ಇದು ಪಾಸಿಬಲ್ಲ ಅನ್ನೋದ್ರ ಬಗ್ಗೆ ಮೊದಲನೇ ಚರ್ಚೆ ಇಲ್ಲಿಂದನೇ ಶುರು ಮಾಡೋಣ. ಅದಕ್ಕೂ ಮೊದಲು ಈ ಯೋಚನೆ, ಮನಸ್ಸು, ಮೈಂಡ್ ಇವೆಲ್ಲ ಎಲ್ಲಿಂದ ಬರುತ್ತವೆ, ಹೇಗೆ ಫಾರ್ಮ್ ಆಗುತ್ತವೆ ಅನ್ನೋದ್ರ ಬಗ್ಗೆ ಮಾತಾಡೋಣ. ನಮ್ಮ ದಿನನಿತ್ಯ ಜೀವನದಲ್ಲಿ ಯೋಚನೆ ಮಾಡೋದು ಏನು ಯೋಚನೆ ಮಾಡುತ್ತೆ? ಈ ಯೋಚನೆ ಮಾಡೋದು ಯಾರು? ಆಬ್ವಿಯಸ್ಲಿ ಯೋಚನೆ ಮಾಡೋದು ನಾವೇ. ಯೋಚನೆ ಅನ್ನೋದು ಹೇಗೆ ಆಗುತ್ತೆ? ನಾವು ಬೆಳಗ್ಗೆ ಹೇಳ್ತೀವಿ, ಎದ್ದು ನಮ್ಮ ದಿನನಿತ್ಯದ ಕಾರ್ಯ ಮಾಡ್ತೀವಿ, ಹೊರಗಡೆ ಹೋಗ್ತೀವಿ, ಒಳಗೆ ಬರ್ತೀವಿ, ನಮ್ಮ ಕೆಲಸ ಮಾಡ್ತೀವಿ. ಹೀಗೆ ಮಾಡ್ತಾ ಇದ್ದಾಗ ನಮ್ಮ ಜೊತೆಗೆ ಯಾವುದೇ ಒಂದು ರೀತಿ ಒಂದು ಘಟನೆ ಆದರೂ ಕೂಡ ನಾವು ಆ ಘಟನೆನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ಜೊತೆಗೆ ಕಂಪೇರ್ ಮಾಡಿ ಆ ಘಟನೆ ತುಲನೆ ಮಾಡ್ತೀವಿ. ನಾವು ಸಪೋಸ್ ದಾರಿ ಮೇಲೆ ಹೋಗ್ತಾ ಯಾವುದಾದ್ರು ವ್ಯಕ್ತಿನ ನೋಡಿದ್ವಿ ಅಂತಂದರೆ ನಾವು ಆ ಸೆಕೆಂಡಲ್ಲೇ ನಮ್ಮ ಮೈಂಡಲ್ಲಿ ನಾವು ಯೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತೀವಿ. ಈ ವ್ಯಕ್ತಿನ ನಾನು ಹಿಂದೆಲ್ಲಾದರೂ ನೋಡಿದ್ನ, ಈ ವ್ಯಕ್ತಿ ನೋಡ್ಲಿಕ್ಕೆ ಯಾವ ರೀತಿ ಕಾಣ್ತಾ ಇದ್ದಾನೆ, ಈ ವ್ಯಕ್ತಿ ಹೋಲಿಕೆ ನನ್ನ ನೆನಪಲ್ಲಿರೋ ಬಾಕಿ ವ್ಯಕ್ತಿಗಳ ಜೊತೆ ಆಗ್ತಾ ಇದೆಯಾ, ಈ ಥರ ನಮ್ಮ ಮೈಂಡಲ್ಲಿರೋ ಒಂದು ಲಿಮಿಟೆಡ್ ಇನ್ಫಾರ್ಮೇಷನ್ ಜೊತೆಗೆ ಆ ಲಿಮಿಟೆಡ್ ಇನ್ಫಾರ್ಮೇಷನ್ ಕೂಡ ಹೇಗೆ ಬಂತು? ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ, ಪಾಸ್ಟ್ ಇವೆಂಟ್ಸಿಂದ. ಆ ಒಂದು ಪಾಸ್ಟ್ ಲಿಮಿಟೆಡ್ ಈವೆಂಟ್ಸ್ನ ಎಕ್ಸ್ಪೀರಿಯನ್ಸ್ನ ಇಟ್ಕೊಂಡು ಪ್ರೆಸೆಂಟಲ್ಲಿ ನಮ್ಮ ಕಣ್ಮುಂದೆ ಇರೋ ಒಂದು ಆಬ್ಜೆಕ್ಟ್ನ ಅಥವಾ ವ್ಯಕ್ತಿನ ಕಂಪೇರ್ ಮಾಡ್ತಾ ಇರ್ತೀವಿ, ಹೋಲಿಕೆ ಮಾಡ್ತಾ ಇರ್ತೀವಿ. ಯಾವುದಕ್ಕೆ? ಪ್ರೆಸೆಂಟ್ನಲ್ಲಿರೋ ಆ ವ್ಯಕ್ತಿ ಅಥವಾ ವಸ್ತುನ ಅರ್ಥ ಮಾಡ್ಕೊಳ್ಳಿಕ್ಕೆ. ಆಯಿತು, ಈ ಆಬ್ಜೆಕ್ಟ್, ವ್ಯಕ್ತಿ, ವಸ್ತು ಇವುಗಳನ್ನೆಲ್ಲ ಕಂಪೇರ್ ಮಾಡೋದು ಬಿಟ್ಬಿಡೋಣ. ನಮಗೆ ಈಗ ಯಾವುದೋ ಒಂದು ವಿಷಯಕ್ಕೆ ಖುಷಿ ಆಗುತ್ತೆ ಅಂತ ಅಂದ್ಕೊಳ್ಳೋಣ. ನಮ್ಗೆ ಖುಷಿ ಪಡೋಂಥ ವಿಷಯ ಆಗಿರುತ್ತೆ ಅದು. ಆದರೂ ನಾವು ಖುಷಿ ಪಡೋದಕ್ಕಿಂತ ಮುಂಚೆನೇ
ಯಾವ ವಿಷಯ ನಮಗೆ ಖುಷಿ ಕೊಡ್ತಿದ್ಯಲ್ಲ ಆ ವಿಷಯನ ನಿನ್ನೆ ದಿನ ಯಾವ್ದು ನಮಗೆ ಜಾಸ್ತಿ ಖುಷಿ ಕೊಟ್ಟಿತ್ತು ಅದ್ರ ಜೊತೆ ಕಂಪೇರ್ ಮಾಡ್ಕೋತೀವಿ. ನಿನ್ನೆ ಅಂದರೆ ನಿನ್ನೆ ಅಂತಲ್ಲ, ನಿನ್ನೆ ಮೊನ್ನೆ ಪಾಸ್ಟಲ್ಲಿ ಯಾವ ವಿಷಯ ನಮಗೆ ಜಾಸ್ತಿ ಖುಷಿ ಕೊಟ್ಟಿತ್ತು ಆ ವಿಷಯದ ಜೊತೆ ಕಂಪೇರ್ ಮಾಡ್ಕೋತೀವಿ. ಆ ವಿಷಯಕ್ಕಿಂತ ಈ ವಿಷಯ ಜಾಸ್ತಿ ಖುಷಿ ಕೊಡ್ತಿದೆ ಅಂತಂದರೆ ನಾವು ಫುಲ್ ಖುಷಿ ಆಗ್ತೀವಿ. ಇಲ್ಲ ಅಂತಂದರೆ ಅಷ್ಟು ಖುಷಿ ಕೊಡ್ತಿಲ್ಲ ಬಿಡು ಈ ವಿಷಯ, ಇದಕ್ಕೆ ಯಾಕಷ್ಟು ನಾವು ಖುಷಿ ಆಗಬೇಕು ಅಂತ ನಾವೇ ಡೌನ್ ಆಗ್ತೀವಿ. ಸೊ ಇದೇ ರೀತಿ ನಾವು ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಪಾಸ್ಟ್ ಈವೆಂಟ್ಸ್ ಆ್ಯಂಡ್ ಪಾಸ್ಟ್ ಮೆಮೊರೀಸ್ ಜೊತೆಗೆ ಒಂದು ರೀತಿ ಬಂಧಿತರಾಗಿರೋದಕ್ಕಾಗಿ ನಮ್ಮ ಪ್ರೆಸೆಂಟ್ ಲೈಫ್ನ ಸಂಪೂರ್ಣವಾಗಿ ನಾವು ಜೀವಿಸೋಕ್ಕಾಗಲ್ಲ. ಒಂದು ಎಕ್ಸಾಂಪಲ್ ಏನು ಅಂತ ಅಂದರೆ, ಒಂದು ಸಣ್ಣ ಮರಿ ಹಕ್ಕಿ ಇರುತ್ತೆ, ಅದು ಹಾರೋದನ್ನು ಕಲ್ತಿರುತ್ತೆ. ಇವತ್ತು ಹಾರುತ್ತೆ, ಸರಿ ಚೆನ್ನಾಗಿ ಹಾರಾಟ ಮಾಡಿ ಬಂತು ಮತ್ತು ತನ್ನ ಗೂಡಿಗೆ ಮರಳಿತು. ನಾಳೆ ಮತ್ತೆ ಹಾರಾಟ ಮಾಡುತ್ತೆ. ಬಟ್ ಅದು ಹಾರಾಟ ಮಾಡಬೇಕಾದ್ರೆ ನಿನ್ನೆ ಹೇಗೆ ಹಾರಾಟ ಮಾಡಿದ್ದೆ ಅನ್ನೋದನ್ನು ತಲೆಯಲ್ಲಿ ಇಟ್ಕೊಳ್ಳೋದಿಲ್ಲ. ಇದು ತನ್ನ ಮೊದಲನೇ ದಿನ ಅನ್ನೋ ರೀತಿ ಹಾರಾಟ ಮಾಡುತ್ತೆ, ಸಂಪೂರ್ಣವಾಗಿ ಹಾರಾಡುತ್ತೆ, ಆಕಾಶದೆಲ್ಲ ಕಡೆ ಈಜುತ್ತೆ ಮತ್ತು ತನ್ನ ಗೂಡಿಗೆ ಮರಳುತ್ತೆ. ಆ ಹಕ್ಕಿಗೆ ಯಾವತ್ತೂ ಕೂಡ ನಿನ್ನೆ ನೆನಪು ಬರೋದೇ ಇಲ್ಲ. ನಿನ್ನೆ ಹೇಗಿದ್ದೆ ಇವತ್ತು ಹೇಗಿದ್ದೀನಿ ಅನ್ನೋ ಕಂಪೇರ್ ಬರೋದೇ ಇಲ್ಲ. ಅದು ಕಂಪೇರ್ ಮಾಡ್ದೇ ಬದುಕುತ್ತೆ. ಮತ್ತೆ ಬೆಳಗ್ಗೆ ಹೇಳುತ್ತೆ, ನಿನ್ನೆ ದಿನ ಹೇಗೆ ಹಾರಾಟ ಮಾಡಿದ್ದೆ ಅನ್ನೋದ್ರ ಬಗ್ಗೆ ಚಿಂತನೆ ಮಾಡೋಲ್ಲ. ಅದು ಇವತ್ತು ತನ್ನ ಹೊಸ ದಿನ ಅಂತ ಅನ್ನುತ್ತೆ, ತನ್ನ ಗರಿನ ಮತ್ತೆ ಬೆಚ್ಚುತ್ತೆ, ಮತ್ತೆ ಇಡೀ ಆಕಾಶದೆಲ್ಲರ ಈಜಿ ಮತ್ತೆ ತನ್ನ ಗೂಡಿಗೆ ಮರಳುತ್ತೆ. ಈ ರೀತಿ ನಾವು ನಮ್ಮ ಪಾಸ್ಟ್ ಎಕ್ಸ್ಪೀರಿಯನ್ಸಸ್, ಈವೆಂಟ್ಸ್ ಮತ್ತು ಮೆಮೊರೀಸ್ಗಳಿಗೆ ಎಷ್ಟು ಅಟ್ಯಾಚ್ ಆಗಿರ್ತೀವಿ ಅಂತ ಅಂದರೆ, ಇದರಿಂದಾಗಿ ನಾವು ನಮ್ಮ ಜೀವನದಲ್ಲಿ ಯಾವುದೇ ರೀತಿ ಹೊಸ ಬದಲಾವಣೆಗಳು ಮತ್ತು ಘಟನೆಗಳನ್ನು ನಡೆಯೋಕ್ಕೆ ಬಿಡೋದಿಲ್ಲ. ಫಾರ್ ಎಕ್ಸಾಂಪಲ್, ನೀವು ಯಾರನ್ನಾದರೂ ಕೇಳಿದ್ರೆ ನಿಮ್ಮ ಜೀವನದಲ್ಲಿ ನೀವು ಅತ್ಯಂತ ಖುಷಿಯಾಗಿದ್ದ ದಿನಗಳು ಯಾವುದು ಅಂತ, ಅವ್ರು ಹೇಳ್ತಾರೆ ನನ್ನ ಬಾಲ್ಯ ದಿನಗಳು ಅಂತ. ಇನ್ಫ್ಯಾಕ್ಟ್ ಅವ್ರು ಕಾಯ್ತಾ ಇರ್ತಾರೆ, ನನ್ನ ಬಾಲ್ಯ ದಿನಗಳು ಮತ್ತೆ ವಾಪಸ್ ನನಗೆ ಬರಲಿ, ನಾನು ಖುಷಿಯಾಗಿರಬೇಕು ಅಂತ. ಯಾಕಂದರೆ ಅವ್ರು ಒಂದ್ಸಲ ತಮ್ಮ ಬಾಲ್ಯ ದಿನಗಳನ್ನು ತಮ್ಮ ಪಾಸ್ಟ್ನಲ್ಲಿ ಕಳೆದಿದ್ದಾರೆ. ಅವ್ರಿಗೆ ಗೊತ್ತು ಆ ದಿನಗಳಲ್ಲಿ ತಾನು ಖುಷಿಯಾಗಿದ್ದೆ, ಸೊ ಆ ದಿನಗಳು ಮತ್ತೊಂದು ಜೀವನದಲ್ಲಿ ಈಗ ಪ್ರೆಸೆಂಟಲ್ಲಿ ಬಂದರೆ ತಾನು ಖುಷಿಯಾಗಿರ್ತೀನಿ ಅಂತ ಒಂದು ನಂಬಿಕೆ ಇದೆ, ತಾನು ಖುಷಿಯಾಗಿರ್ತೀನಿ ಅಂತ. ಯಾಕಂದರೆ ನಾನು ಖುಷಿಯಾಗಿದ್ದೆ ಒಂದು ಕಾಲದಲ್ಲಿ, ಅದಕ್ಕೋಸ್ಕರ. ಆದರೆ ಹೊಸದಾಗಿ ತಮ್ಮ ಜೀವನದಲ್ಲಿ ಯಾವುದಾದ್ರು ಘಟನೆ ನಡೆದರೆ, ಯಾವುದಾದ್ರು ಹೊಸ ಈವೆಂಟ್ ಬಂದರೆ, ಆ ಈವೆಂಟಿಂದ ನನಗೆ ಖುಷಿ ಸಿಗುತ್ತೋ ಅಥವಾ ದುಃಖ ಸಿಗುತ್ತೋ ಗ್ಯಾರಂಟಿ ಇಲ್ಲ. ಅದಕ್ಕೆ ನಾವು ಹೆದರ್ತೀವಿ ಹೊಸ ಬದಲಾವಣೆಯನ್ನು ಒಪ್ಕೊಳ್ಳಿಕ್ಕೆ, ಹೊಸ ವ್ಯಕ್ತಿಗಳನ್ನು ಬರಮಾಡ್ಕೊಳ್ಳಿಕ್ಕೆ. ಒಂದು ರೀತಿ ನಾವು ಈ ಪಾಸ್ಟ್ ಎಕ್ಸ್ಪೀರಿಯನ್ಸಸ್ ಮತ್ತು ಎಮೋಷನ್ಸ್ಗಳನ್ನು ಯಾವ ರೀತಿ ಸೇವನೆ ಮಾಡ್ತೀವಿ ಅಂತ ಅಂದರೆ, ಒಂದು ರೀತಿ ಡ್ರಗ್ಸ್ ಥರ. ಜೀವನದಲ್ಲಿ ಸ್ವಲ್ಪನಾದರೂ ನಮಗೆ ಬೇಜಾರಾದಾಗ, ನೋವಾದಾಗ ನಾವು ಆಶ್ರಯ ಪಡೆಯೋಕ್ಕಂತ ಹೋಗೋದು ಆ ಮೆಮೊರೀಸ್ಗಳ ಹತ್ರನೇ. ಒಂದು ರೀತಿ ನಾವು ರಿಯಾಲಿಟಿಯಿಂದ ಎಸ್ಕೇಪ್ ಆಗೋದಕ್ಕೆ ಈ ಮೆಮೊರೀಸ್ಗಳನ್ನು, ಈ ಪಾಸ್ಟ್ ಎಮೋಷನ್ಸ್ಗಳನ್ನು ನಾವು ನಶೆ ಪದಾರ್ಥ ಥರ ಯೂಸ್ ಮಾಡ್ತೀವಿ. ಇನ್ನು ಫ್ಯೂಚರ್ ಬಗ್ಗೆ ಹೇಳೋದಾದರೆ, ಫ್ಯೂಚರ್ ಎಕ್ಸಿಸ್ಟೆನ್ಸಲ್ಲೇ ಇಲ್ಲ. ಇಟ್ಸ್ ಮಿಯರ್ಲಿ ಅ ಮೆಂಟಲ್ ಪ್ರೊಜೆಕ್ಷನ್ ಕ್ರಿಯೇಟೆಡ್ ಬೈ ದ ಹ್ಯೂಮನ್ ಮೈಂಡ್ ಟು ಎಸ್ಕೇಪ್ ದ ಅನ್ಸರ್ಟನಿಟಿ ಆಫ್ ದ ಪ್ರೆಸೆಂಟ್. ಫ್ಯೂಚರ್ಗೂ ಮತ್ತು ರಿಯಾಲಿಟಿಗೂ ದೂರ ತನಕ ಯಾವುದೇ ರೀತಿ ಸಂಬಂಧ ಇರೋಲ್ಲ. ಫ್ಯೂಚರ್ ಅಂತ ಅನ್ನೋದು ನಮ್ಮ ಮೈಂಡಿನ ಇಮ್ಯಾಜಿನೇಷನ್ ಆಗಿರುತ್ತೆ ಅಷ್ಟೇ, ಒಂದು ರೀತಿ ಕನಸಿನ ಥರ. ಅದು ಒಂದು ಎಕ್ಸಿಸ್ಟೆನ್ಸ್ನ ಟ್ರತ್ ಅಲ್ಲ, ಅದು ನೈಜತೆ ಅಲ್ಲ. ನಾವು ಪ್ರೆಸೆಂಟ್ನ ಬದಲಾಗಿ ಫ್ಯೂಚರ್ ಬಗ್ಗೆ ಹೆಚ್ಚು ಥಿಂಕ್ ಮಾಡಲಿಕ್ಕೆ ಎರಡು ಸೈಕಲಾಜಿಕಲ್ ಫೋರ್ಸಸ್ಗಳು ಕಾರಣ ಆಗಿರುತ್ತೆ. ಒಂದು ಭಯ, ಮತ್ತೊಂದು ಹೆದರಿಕೆ. ಎಟ್ ಪ್ರೆಸೆಂಟಲ್ಲಿ ನಾವು ಖುಷಿಯಾಗಿಲ್ಲ, ತುಂಬ ಹೆದರ್ಕೊಳ್ತಾ ಇದ್ದೀವಿ ಅಂತ ಅಂದರೆ, ಆ ಹೆದರಿಕೆ ಮುಕ್ತ ಜೀವನವನ್ನು ನಾವು ಫ್ಯೂಚರಲ್ಲಿ ಸಿಗ್ಬೋದಾ ಅಂತ ಹುಡುಕ್ತೀವಿ. ಇಲ್ಲ ಅಂತಂದರೆ ನಮಗೆ ತುಂಬ ಆಸೆಗಳಿರುತ್ತೆ, ಆ ಆಸೆಗಳನ್ನು ಎಟ್ ಪ್ರೆಸೆಂಟಲ್ಲಿ ನಮ್ಮ ಹತ್ರ ಪೂರೈಸ್ಕೊಳ್ಳೋಕ್ಕಾಗಲ್ಲ ಅಂತಂದರೆ ಫ್ಯೂಚರ್ನಲ್ಲಿ ಪೂರೈಸ್ಕೊಳ್ಳೋಕ್ಕಾಗುತ್ತಲ್ಲ ಅಂತ ಯೋಚನೆ ಮಾಡ್ತೀವಿ, ಫ್ಯೂಚರ್ ಬಗ್ಗೆನೇ ಥಿಂಕ್ ಮಾಡ್ತಿರ್ತೀವಿ. ಇದರರ್ಥ ನಾವು ಎಟ್ ಪ್ರೆಸೆಂಟ್ನಲ್ಲೇ ಬದುಕಬೇಕು ಅಂತಂದರೆ, ಒಂದು ನಮಗೆ ಯಾವ ರೀತಿಯೂ ಆಸೆಗಳಿರಬಾರ್ದು, ಹಾಗೂ ಹೆದರಿಕೆ ಇರಬಾರ್ದು. ಹೀಗಿದ್ದಾಗ ಮಾತ್ರ ನಾವು ಎಟ್ ಪ್ರೆಸೆಂಟಲ್ಲಿ ಆರಾಮಾಗಿರ್ಬೋದು, ಶಾಂತಿಯಿಂದ ಇರ್ಬೋದು. ಒಂದು ರೀತಿಯಲ್ಲಿ ನಾವು ಫ್ಯೂಚರ್ ಬಗ್ಗೆ ಏನೇ ಕಲ್ಪನೆ ಮಾಡ್ತಾಯಿದ್ರು, ಫ್ಯೂಚರಲ್ಲಿ ಈ ಥರ ಆಗಬೇಕು, ಆ ಥರ ಆಗಬೇಕು, ಈ ಥರ ಹೇಗೆ ಯೋಚನೆ ಮಾಡ್ತಿದ್ರು ಕೂಡ ಅದನ್ನು ಹೊಸದಾಗೇನಿರೋದಿಲ್ಲ. ನಾವು ನಮ್ಮ ಪಾಸ್ಟ್ ಎಕ್ಸ್ಪೀರಿಯೆನ್ಸಲ್ಲಿ, ಪಾಸ್ಟ್ ಈವೆಂಟ್ಸಿಂದ ನಮಗೇನು ಖುಷಿ ವಿಷಯಗಳು ಸಿಕ್ಕಿರುತ್ತೋ, ಖುಷಿಯಾದ ಎಕ್ಸ್ಪೀರಿಯೆನ್ಸ್ ಆಗಿರುತ್ತೋ ಅದೇ ಫ್ಯೂಚರಲ್ಲಿ ಆಗಲಿ ಅಂತ ನಾವು ಎಕ್ಸ್ಪೆಕ್ಟ್ ಮಾಡ್ತಿರ್ತೀವಿ. ಹೀಗೆ ನಾಳೆಗಳಿಗೋಸ್ಕರ ಜೀವನ ಮಾಡ್ತಾ, ನಾಳೆಗಳಲ್ಲೇ ನಾವು ಚಿಂತೆ ಮಾಡ್ತಾ ಇವತ್ತಿನ ಈ ದಿನವನ್ನು ಹಾಳು ಮಾಡ್ಕೊಳ್ತಾ ಇದ್ದೀವಿ. ನಾವು ಎಟ್ ಪ್ರೆಸೆಂಟಲ್ಲಿ ನಾವು ರೈಟ್ ಡಿಸಿಷನ್ನ ತಗೊಳ್ಳೋಕ್ಕಾಗಲ್ಲ, ಬರೀ ಫ್ಯೂಚರ್ ಚಿಂತೆಯಲ್ಲಿ ಬಿದ್ದಿರ್ತೀವಿ ಅನ್ನೋದಾದರೆ, ನಾವು ಎಟ್ ಪ್ರೆಸೆಂಟಲ್ಲಿ ನಮಗೋಸ್ಕರ ಒಂದೊಳ್ಳೆ ಡಿಸಿಷನ್ನ ತಗೊಳ್ಳೋಕ್ಕಾಗಲ್ಲ ಅಂತ ಆದರೆ ಆಟೋಮೆಟಿಕ್ಲಿ ಫ್ಯೂಚರ್ ಕೂಡ ಚೆನ್ನಾಗಿರಲ್ಲ. ಫ್ಯೂಚರ್ ಅನ್ನೋ ಹೆಸರಲ್ಲಿ ನಾವು ನಮ್ಮ ಟುಡೇನ ಹಾಳು ಮಾಡ್ಕೊತಿರ್ತೀವಿ ಅಷ್ಟೇ. ಇದೇ ಥರ ಒಂದು ರೀತಿಯಲ್ಲಿ ಈ ಪಾಸ್ಟ್ ಮತ್ತು ಫ್ಯೂಚರ್ ಇದ್ರ ಬಗ್ಗೆ ನಾವು ಮಾಡೋ ಥಿಂಕಿಂಗಿಂದ
ನಮ್ಮ ಪ್ರೆಸೆಂಟ್ ಹಾಳಾಗುತ್ತೆ. ನಾವು ನಮ್ಮ ಪ್ರೆಸೆಂಟಲ್ಲಿ ರೈಟ್ ಡಿಸಿಷನ್ನ ತಗೊಳ್ಳೋಕ್ಕಾಗಿಲ್ಲ ಅಂತ ಅಂದರೆ ಅದರಿಂದ ಫ್ಯೂಚರ್ ಕೂಡ ಹಾಳಾಗುತ್ತೆ. ಇನ್ನು ಪಾಸ್ಟಲ್ಲಿ ಏನೂ ಇಲ್ಲ. ಪಾಸ್ಟ್ ಒಂದು ರೀತಿ ನಿರ್ಜೀವವಾದ ವಸ್ತು ಥರ, ಅದರಲ್ಲಿ ಜೀವಂತಿಕೆ ಅನ್ನೋದೇ ಇರೋದಿಲ್ಲ. ಜೀವಂತಿಕೆ ಅನ್ನೋದು, ಸತ್ಯತೆ ಅನ್ನೋದು ಪ್ರೆಸೆಂಟಲ್ಲಿ ಮಾತ್ರ ಇರುತ್ತೆ. ಆದರೆ ನಾವು ಪ್ರೆಸೆಂಟಲ್ಲಿ ಬದುಕೋದೇ ಇಲ್ಲ. ಈಗ ಥಿಂಕಿಂಗ್, ಯೋಚನೆ ಮಾಡೋದ್ರ ಬಗ್ಗೆ ಬರೋಣ. ಈಗ ಸಪೋಸ್ ನಮ್ಮ ಎದುರುಗಡೆ ಯಾವುದಾದ್ರೂ ಒಂದು ವಸ್ತು, ವ್ಯಕ್ತಿ, ವಿಷಯ ಅಥವಾ ಘಟನೆ ಎದುರಾದಾಗ ನಾವು ಅದನ್ನು ಆ್ಯಸ್ ಇಟ್ ಈಸ್ ನೋಡಿದ್ರೆ, ಅಲ್ಲಿ ಹೇಗಿದೆಯೋ ಅದನ್ನು ಹಾಗೇ ನೋಡಿದ್ರೆ ಅಲ್ಲಿ ಯೋಚನೆ ಮಾಡಬೇಕಾಗಿರೋ ಒಂದು ಸಂದರ್ಭ ಬರೋದೇ ಇಲ್ಲ. ಆ ವಿಷಯನ ಅರ್ಥ ಮಾಡ್ಕೊಳ್ಬೇಕಾದ್ರೆ ನಮ್ಮ ಮೈಂಡನ್ನ ಫ್ಯೂಚರ್ ಅಥವಾ ಪಾಸ್ಟ್ಗೆ ತಗೊಂಡು ಹೋಗ್ದೇನೆ ಪ್ರೆಸೆಂಟಲ್ಲೇ ಇಟ್ಟಾಗ ಆ ವಿಷಯ ಹೇಗಿರುತ್ತೋ ಅದನ್ನು ನಾವು ಹಾಗೆ ಅರ್ಥ ಮಾಡ್ಕೊಳ್ತಾ ಇರ್ತೀವಿ. ಇದರರ್ಥ ನಾವು ಪ್ರೆಸೆಂಟಲ್ಲಿದ್ದಾಗ ಥಿಂಕ್ ಮಾಡಬೇಕಾಗೋ ಒಂದು ನೆಸೆಸಿಟಿನೇ ಬರೋದಿಲ್ಲ. ಫಾರ್ ಎಕ್ಸಾಂಪಲ್, ನಾವೊಂದು ಹೂವನ್ನ ನೋಡಿದಾಗ ಆ ಹೂ ಹೇಗಿದೆಯೋ ಅದನ್ನು ನಾವು ಹಾಗೆ ನೋಡಲ್ಲ, ಹಾಗೆ ಅಕ್ಸೆಪ್ಟ್ ಕೂಡ ಮಾಡ್ಕೊಳ್ಳಲ್ಲ. ಅದನ್ನು ನೋಡಿದಾಗ ನಾವು ಈ ಥರ ಹೂವನ್ನ ನಾನು ಹಿಂದೆಲ್ಲಾದರೂ ನೋಡಿದ್ನ, ಹಿಂದೆಲ್ಲಾದರೂ ಈ ಹೂವಿನ ಬಗ್ಗೆ ಕೇಳಿದ್ನ, ಈ ಥರ ಯೋಚನೆ ಮಾಡ್ತೀವಿ. ಸಪೋಸ್ ಈ ಹೂವಿಗೆ ಸಂಬಂಧಪಟ್ಟಿರುವ ಅದ್ರ ಸಿಮಿಲಾರಿಟೀಸ್ಗಳು ನಮ್ಗೆ ಹಿಂದೆ ಸಿಕ್ಕಿದ್ರೆ, ಪಾಸ್ಟ್ ಎಕ್ಸ್ಪೀರಿಯನ್ಸಲ್ಲಿ ಸಿಕ್ಕಿದ್ರೆ ಅದ್ರ ಜೊತೆ ಕಂಪೇರ್ ಮಾಡಿ ಈ ಹೂವನ್ನ ಅರ್ಥ ಮಾಡ್ಕೊಳ್ಳೋದಕ್ಕೆ ನೋಡ್ತೀವಿ. ಇಲ್ಲ ಅಂತಂದರೆ ಈ ಹೂವಿನ ಉಪಯೋಗ ಏನಿರ್ಬೋದು, ಈ ಹೂವನ್ನ ನಾನು ಇಟ್ಕೊಂಡು ಏನೇನು ಮಾಡ್ಬೋದು, ಇದ್ರ ಬಗ್ಗೆ ಯೋಚನೆ ಮಾಡ್ತೀವಿ. ಹೀಗೆ ಆ ಹೂವನ್ನ ನಮ್ಮ ಮುಂದೆ ಇಟ್ಕೊಂಡು ಆ ಹೂವಿನ ಬಗ್ಗೆ ಯೋಚನೆ ಮಾಡ್ತಿರ್ತೀವಿ ಹೊರತು ನಮ್ಮ ಕಣ್ಮುಂದಿರೋ ಆ ಹೂವನ್ನ ನಾವು ಪ್ರೆಸೆಂಟಲ್ಲಿ ಫೀಲ್ ಮಾಡೋಲ್ಲ. ಒಂದು ರೀತಿಯಲ್ಲಿ ನಾವು ಆ ಹೂವಿನ ರಿಯಾಲಿಟಿ ಏನಿರುತ್ತಲ್ಲ ಅದನ್ನು ಮಿಸ್ ಮಾಡ್ಕೊಳ್ತಾ ಇರ್ತೀವಿ. ಆ ಹೂವನ್ನ ನಾವು ನೋಡಿದ ಕೂಡಲೇ ಜಡ್ಜ್ ಮಾಡ್ತೀವಿ. ಇದು ಕಳೆದ ಹೂವಿಗಿಂತ ಬೆಟರ್ ಆಗಿದೆಯೋ ಇಲ್ವೋ, ಈ ಹೂ ಎಲ್ಲದಕ್ಕಿಂತ ಸುಪೀರಿಯರಾ, ಈ ಹೂವಿನಲ್ಲಿರೋ ಡಿಸಬಿಲಿಟೀಸ್ ಏನು, ಈ ಹೂವಿನಲ್ಲಿ ಸುಪೀರಿಯರ್ ಆಗಲಿಕ್ಕೆ ಇನ್ನು ಯಾವ್ಯಾವ ಅಂಶಗಳು ಬೇಕು, ಈ ಥರ ಆ ಹೂ ಹೇಗಿದೆಯೋ ಅದನ್ನು ನಾವು ಆ್ಯಸ್ ಇಟ್ ಈಸ್ ಆಗಿ ಸ್ವೀಕರಿಸೋದೇ ಇಲ್ಲ. ಜಡ್ಜ್ ಮಾಡ್ತಾ ಇರ್ತೀವಿ, ಒಪಿನಿಯನ್ ಇಟ್ಕೋತೀವಿ. ಹೀಗೆ ನಾವು ಒಂದು ಜಡ್ಜಿಂಗ್ ಮೆಂಟಾಲಿಟಿ ಇಟ್ಕೊಂಡು, ಒಂದು ಒಪಿನಿಯನ್ ಇಟ್ಕೊಂಡು ಒಂದು ವಸ್ತುನ ನೋಡಿದಾಗ ನಮ್ಗೆ ಆ ವಸ್ತುವಿನಲ್ಲಿರೋ ಒರಿಜಿನಾಲಿಟಿ ಕಾಣೋದೇ ಇಲ್ಲ. ಒಂದು ರೀತಿ ಥಿಂಕಿಂಗ್ ಅಂತ ಅನ್ನೋದು ಒಂದು ವಸ್ತುವಿನ ನೈಜತೆ ಅಥವಾ ಒರಿಜಿನಾಲಿಟಿನ ಹಾಳು ಮಾಡುತ್ತೆ. ನಮ್ಗೆ ಅದ್ರ ಹತ್ರ ಅಂದರೆ ಸತ್ಯತೆ ಹತ್ರ ನಾವು ಹೋಗೋಕ್ಕೆ ಆಗಲ್ಲ. ವಿಚಿತ್ರ ಏನು ಅಂತ ಅಂದರೆ, ಬೈ ಬರ್ತಿಂದಾನೆ ನಮ್ಮ ಮೈಂಡನ್ನ ನಮ್ಮ ಫ್ಯಾಮಿಲಿ, ಫ್ರೆಂಡ್ಸು, ಈ ರಿಲಿಜನ್, ಬಾಕಿ ಅಥಾರಿಟಿಗಳು ಒಂದು ರೀತಿ ಕಂಡೀಷನಿಂಗ್ ಮಾಡ್ತಿರ್ತವೆ. ಇವುಗಳು ನಮ್ಮ ತಲೆಗೆ ಒಂದು ರೀತಿ ಫಿಲ್ಟರ್ಸ್ಗಳನ್ನು ತುಂಬ್ತವೆ. ಯಾವುದಕ್ಕೆ ಕುರುಪವಾಗಿದೆ ಅಂತ ಅನ್ಬೇಕು, ಯಾವುದಕ್ಕೆ ಸುಂದರವಾಗಿದೆ ಅನ್ಬೇಕು, ಯಾವುದು ಒಳ್ಳೆಯದು, ಯಾವುದು ಕೆಟ್ಟದ್ದು, ಯಾವ ಕೆಲಸ ಮಾಡಬೇಕು, ಯಾವ ಕೆಲಸ ಮಾಡಬಾರ್ದು, ಯಾರು ಒಳ್ಳೆಯವರು ಮತ್ತು ಯಾರು ಕೆಟ್ಟವರು, ವಿಷಯಗಳನ್ನು ಹೇಗೆ ನೋಡಬೇಕು ಮತ್ತು ಆ ವಿಷಯಗಳಿಗೆ ಹೇಗೆ ರಿಯಾಕ್ಟ್ ಮಾಡಬೇಕು, ಈ ರೀತಿ ನಮಗೊಂದು ರೀತಿ ಎಲ್ಲ ತುಂಬಿಸಿರ್ತಾರೆ ತಲೆಗೆ. ಸೊ ನಾವು ನಮ್ಮ ಜೀವನದಲ್ಲಿ ಹೊಸದಾಗಿ ಯಾವುದಾದ್ರು ವಿಷಯನ ಎನ್ಕೌಂಟರ್ ಮಾಡಿದಾಗ ನಮ್ಮ ತಲೆ ಯಾವ ರೀತಿ ಕಂಡೀಷನಿಂಗ್ ಆಗಿರುತ್ತಲ್ಲ ಅದೇ ರೀತಿ ಆ ವಿಷಯನ ನೋಡ್ತೀವಿ, ಅದೇ ರೀತಿ ಆ ವಿಷಯ ಒಳ್ಳೆಯದೋ ಕೆಟ್ಟದೋ ಅಂತ ನೋಡ್ತೀವಿ. ಒಂದು ರೀತಿ ಅದೇ ಫಿಲ್ಟರಿಂದನೇ ನೋಡ್ತೀವಿ. ಹೀಗೊಂದು ಫಿಲ್ಟರ್ ಥ್ರೂ ನಾವೊಂದು ವಿಷಯನ ಪರ್ಸೀವ್ ಮಾಡಿದಾಗ ಅದ್ರ ನೈಜತೆ ನಮ್ಗೆ ಯಾವತ್ತೂ ಗೊತ್ತಾಗಲ್ಲ, ಅದ್ರ ರಿಯಾಲಿಟಿ ನಮ್ಗೆ ಯಾವತ್ತೂ ಕೂಡ ಅರ್ಥನೂ ಆಗಲ್ಲ. ಅದಕ್ಕೆ ರಿಯಾಲಿಟಿನ ಅರ್ಥ ಮಾಡ್ಕೊಳ್ಬೇಕು ಅಂತ ಅಂದರೆ ಮೊದಲು ಈ ಥಿಂಕಿಂಗ್ ಪ್ರೊಸೆಸ್ನ ತೆಗೆದಾಕಬೇಕು. ಎದುರುಗಡೆ ಇರೋ ವಿಷಯ, ವ್ಯಕ್ತಿ ಏನೇ ಆಗಿರಲಿ ಅದು ಯಾವ ರೀತಿ ಇದೆಯೋ ಅದನ್ನು ಆ ರೀತಿನೇ ನೋಡಬೇಕು, ಆ ರೀತಿನೇ ಅರ್ಥ ಮಾಡ್ಕೊಳ್ಬೇಕು. ಪಾಸ್ಟ್ ಎಕ್ಸ್ಪೀರಿಯನ್ಸಿಂದ ಕಲ್ತ್ಕೋಬೇಕು. ಆದರೆ ಪಾಸ್ಟ್ ಎಕ್ಸ್ಪೀರಿಯನ್ಸ್ನ ಪದೇ ಪದೇ ಮೆಲುಕು ಹಾಕ್ತಾ ಇರೋ ರಿಯಾಲಿಟಿನ ಹಾಳು ಮಾಡ್ಕೋಬಾರ್ದು. ಈಗ ಪಾಸ್ಟ್ ಮತ್ತು ಫ್ಯೂಚರ್ ಬಿಟ್ಟು ಪ್ರೆಸೆಂಟ್ನಲ್ಲಿ ಇರೋದು ಅಂದರೆ ಯೋಚನೆ ಮಾಡ್ದೇ ಬದುಕೋದ್ರ ಬಗ್ಗೆ ನೋಡೋಣ. ಪ್ರೆಸೆಂಟ್ನಲ್ಲಿ ಇರಬೇಕು, ವ್ಯಕ್ತಿ ಪ್ರೆಸೆಂಟ್ನಲ್ಲಿ ಇದ್ದಾನೆ ಅಂತ ಅಂದರೆ ಅವನು ತನ್ನಲ್ಲೊಂದು ಅವೇರ್ನೆಸ್ನ ಬೆಳೆಸ್ಕೊಂಡಿದ್ದಾನೆ, ಅವನು ಅವೇರ್ ಆಗಿದ್ದಾನೆ ಅಂತ ಅರ್ಥ. ಅವೇರ್ ಆಫ್ ವಾಟ್? ಅವೇರ್ ಆಫ್ ಅವನೇನು ಮಾತಾಡ್ತಾ ಇದ್ದಾನೆ, ಅವನೇನನ್ನು ನೋಡ್ತಾ ಇದ್ದಾನೆ, ಅವನು ಹೇಗಿದ್ದಾನೆ, ಅವನ ತಲೆ ಒಳಗೆ ಏನು ಓಡ್ತಾ ಇದೆ, ಅವನ ತಲೆ ಒಳಗಿರೋ ಥಾಟ್ಸ್ ಯಾವ ರೀತಿ ಬರ್ತಾ ಇದೆ, ಇದೆಲ್ಲದ್ರ ಬಗ್ಗೆಯೂ ಅವನು ಅವೇರ್ ಆಗಿದ್ದಾನೆ, ಅವನಿಗೆ ಗೊತ್ತು ಏನಾಗ್ತಿದೆ ಅಂತ. ಸೊ ಅವನು ಅದ್ಯಾವುದಕ್ಕೂ ರೆಸ್ಪಾಂಡ್ ಮಾಡ್ತಿಲ್ಲ. ಪ್ರೆಸೆಂಟ್ನಲ್ಲಿ ಪಾಸ್ಟ್ ಮತ್ತು ಫ್ಯೂಚರಿಗೆ ಗೊಂದಲಗಳಿಗೆ ಸಿಕ್ಕಾಕೊಳ್ಳದೇನೆ ವಸ್ತುಗಳನ್ನು ಆ್ಯಸ್ ಇಟ್ ಈಸ್ ಪರ್ಸೀವ್ ಮಾಡ್ತಾ ಇದ್ದಾನೆ. ಒಂದು ವಿಷಯನ ಅಥವಾ ವಸ್ತುನ ನೋಡಿದಾಗ ಅವನು ಜಡ್ಜ್ ಮಾಡಲ್ಲ, ಅದು ಹೇಗಿದೆಯೋ ಅದನ್ನು ಹಾಗೇ ನೋಡ್ತಾನೆ, ಅದನ್ನು ಹಾಗೇ ಪರ್ಸೀವ್ ಮಾಡ್ತಾನೆ. ತನ್ನಲ್ಲಿ ಸಿಟ್ಟು, ಬೇಜಾರು, ಕೋಪ ಈ ರೀತಿ ಭಾವನೆಗಳು ಬಂದಾಗ ಇವೆಲ್ಲವನ್ನು ಅವನು ಹೊರಹಾಕೋ ಬದಲು ಒಂದು ನಿಮಿಷ ಅಬ್ಸರ್ವ್ ಮಾಡ್ತಾನೆ ಅವೆಲ್ಲವನ್ನು. ಇವು ಯಾಕೆ ಬಂದವು, ಇವು ಯಾಕೆ ಬರ್ತಿವೆ, ಇದ್ರ ಮೂಲ ಏನು ಅಂತ. ಹಿ ಜಸ್ಟ್ ಅಬ್ಸರ್ವ್ಸ್ ಆ್ಯಂಡ್ ಬಿಟ್ಬಿಡ್ತಾನೆ ಅದನ್ನು, ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋಕ್ಕೆ ಹೋಗಲ್ಲ. ಈ ರೀತಿಯಾಗಿ ಅವನು ಬದುಕ್ತಾ ಯಾವುದನ್ನು ಜಡ್ಜ್ ಮಾಡ್ದೇನೆ, ಯಾವುದ್ರ ಬಗ್ಗೆ ಒಪಿನಿಯನ್ ಇಟ್ಕೊಳ್ದೇನೆ ಎಲ್ಲವನ್ನು ಆ್ಯಸ್ ಇಟ್ ಈಸ್ ಹಂಗೆ ನೋಡ್ತಾ ರಿಯಾಲಿಟಿಗೆ ಆದಷ್ಟು ಹತ್ತಿರ ಆಗ್ತಾ ಅವನು ತನ್ನಲ್ಲಿ ತಾನು ಒಂದು ಫ್ರೀಡಮ್ನ ಕಾಣ್ಕೊಳ್ತಾನೆ. ಅವನು ಸ್ವತಂತ್ರವಾಗಿರ್ತಾನೆ. ಅದಕ್ಕೆ ಅವನು ಯಾವಾಗಲೂ ನಗ್ತಾ ಇರ್ತಾನೆ. ಅವನು ತುಂಬ ಹಗುರವಾಗಿದ್ದಾನೆ, ಗಾಳಿಗಿಂತಲೂ ಹಗುರವಾಗಿ ಬದುಕ್ತಿರ್ತಾನೆ ಅವನು.
ಸೊ ಬೇಸಿಕ್ಲಿ ಅವನ ಪಾಲಿಗೆ ಪ್ರೆಸೆಂಟ್ ಇಸ್ ದ ಓನ್ಲಿ ರಿಯಾಲಿಟಿ ಆಗಿರುತ್ತೆ ಅಷ್ಟೆ. ಇನ್ನು ಆ ಮೂವಿಗೆ ಬರೋದಾದರೆ, ಆ ಮೂವಿಲಿ ಕೂಡ ಸಿಂಪಲ್ ಆಗಿತ್ತು ಸ್ಟೋರಿ, ಆದರೆ ಇಲ್ಲಿ ನಮಗೆ ಬಾಕಿ ಕ್ಯಾರೆಕ್ಟರ್ಸ್ಗಳ ಪರ್ಸ್ಪೆಕ್ಟಿವನ್ನು ತೋರಿಸ್ತಾ ಮೂವಿನ ಸಖತ್ ಗೊಂದಲ ಮಾಡಿದ್ರು. ಆ ಮೂವಿಲಿ ಆಗಿದ್ದೇನು ಅಂತಂದರೆ, ಒಂದು ಕ್ಯಾರೆಕ್ಟರ್ ಇದೆ ನೀನು ಅಂತ. ಆ ನೀನು ಅನ್ನೋ ಕ್ಯಾರೆಕ್ಟರ್ ಮೊದಲು ನಾನು ಅನ್ನೋ ಕ್ಯಾರೆಕ್ಟರ್ ಆಗಿದ್ದಾಗ ಸುಮಾರು ತನ್ನ ಈಗೋನೇ ಮೇಲು, ತನ್ನ ಅಹಂಕಾರನೇ ಮೇಲು ಅಂತ ಅಂದ್ಕೊಂಡು ಸುಮಾರಷ್ಟು ಕೆಲಸಗಳನ್ನು ಮಾಡ್ದ. ಬಟ್ ಅವನಿಗೆ ಕೊನೆಗೆ ರಿಯಲೈಸ್ ಆಗಿ ಅವನು ತನ್ನ ಈಗೋ ಮತ್ತು ಅಹಂಕಾರನ ಬಿಟ್ಟು ನೀನು ಅನ್ನೋ ಕ್ಯಾರೆಕ್ಟರ್ ಆಗಿ ಬದಲಾದ. ಆದರೆ ಈ ಮೂವಿಲಿ ಕೆಲವೊಂದು ಕ್ಯಾರೆಕ್ಟರ್ಸ್ ಇದ್ದಾವೆ. ಆ ಕ್ಯಾರೆಕ್ಟರ್ಸ್ ಈ ನೀನು ಅನ್ನೋ ಕ್ಯಾರೆಕ್ಟರ್ನ ಪಾಸ್ಟ್ ಈವೆಂಟ್ಸ್ನೇ ತಲೆಯಲ್ಲಿಟ್ಕೊಂಡು ಒಂದು ಪರ್ಸ್ಪೆಕ್ಟಿವ್ನ ಬಿಲ್ಡ್ ಮಾಡ್ಕೊಂಡಿದ್ದಾರೆ. ಅದಕ್ಕೆ ನಮಗೆ ಆ ಪರ್ಸ್ಪೆಕ್ಟಿವ್ ಏನು ಅನ್ನೋದನ್ನು ತೋರಿಸ್ತಾರೆ ಮೂವಿಲಿ. ಒಂದು ರೀತಿ ಸೈಕೋಪಾತ್, ಒಂದು ರೀತಿ ಸೈಕೋ ಕಿಲ್ಲರ್ ಥರ, ಬೇಕು ಅನ್ನೋ ಬೇಕುಫ ಥರ, ಆ ರೀತಿ. ಇನ್ನೂ ಕೆಲವು ಕ್ಯಾರೆಕ್ಟರ್ಸ್ಗೆ ಅವನು ದೊಡ್ಡ ಬಾಬಾ ಥರ ಕಾಣ್ತಾನೆ, ಇನ್ನು ಕೆಲವರಿಗೆ ಅವನು CBI ಏಜೆಂಟ್ ಥರ ಕಾಣ್ತಾನೆ, ಇನ್ನು ಕೆಲವರಿಗೆ ಅವನು ಕ್ರಿಮಿನಲ್ ಥರ ಕಾಣ್ತಾನೆ. ಈ ರೀತಿ ಇಲ್ಲಿ ಎಲ್ಲ ಬಾಕಿ ಕ್ಯಾರೆಕ್ಟರ್ಗಳು ತಮ್ಮದೇ ಆದ ಫಿಲ್ಟರ್ಸ್ಗಳ ಮೂಲಕ ಅವನನ್ನು ನೋಡ್ತಾರೆ, ಅವನ್ನ ಜಡ್ಜ್ ಮಾಡ್ತಾರೆ, ಅವನ ಬಗ್ಗೆ ಒಂದು ಒಪಿನಿಯನ್ನ ಬಿಲ್ಡ್ ಮಾಡ್ತಾರೆ. ಅವನ ಪಾಸ್ಟ್ ಎಕ್ಸ್ಪೀರಿಯನ್ಸ್ ನೋಡಿ, ಅವ್ನು ಬದುಕ್ತಿರೋದನ್ನು ನೋಡಿ. ಯಾರೂ ಕೂಡ ಅವ್ನು ಹೇಗಿದಾನೋ ಹಾಗೆ ಆ್ಯಸ್ ಇಟ್ ಇಸ್ ಆಗಿ ಅವನ್ನ ತಗೊಳ್ಳೋದೇ ಇಲ್ಲ. ಅವನ ರಿಯಾಲಿಟಿನ ಯಾವ ಕ್ಯಾರೆಕ್ಟರ್ಗಳು ಕೂಡ ನೋಡೋದೇ ಇಲ್ಲ. ತಾವೇ ಜಡ್ಜ್ ಮಾಡ್ತವೆ, ತಾವೇ ತಮ್ಮದಾಗಿರೋದು ಒಪಿನಿಯನ್ ಇಟ್ಕೋತವೆ. ಈ ಒಪಿನಿಯನ್ ಹಾಗೂ ಈ ಡಿಫ್ರೆಂಟ್ ಪರ್ಸ್ಪೆಕ್ಟಿವ್ಸ್ಗಳನ್ನು ತೋರಿಸಿರೋದ್ರಿಂದ ಮೂವಿ ಅಷ್ಟು ಟಫ್ ಅಂತ ಅನಿಸುತ್ತೆ, ಒಂದು ರೀತಿ ಗೊಂದಲ ಅಂತ ಅನಿಸುತ್ತೆ. ಈ ಮೂವಿ ಒಂದು ರೀತಿ ಸಟೈರ್ ಥರ. ಇಲ್ಲಿ ಆ ನೀನು ಅನ್ನೋ ಕ್ಯಾರೆಕ್ಟರ್ ಸಿಂಪಲ್ ಆಗಿದ್ದಾನೆ, ನೇರವಾಗಿದ್ದಾನೆ, ತನ್ನ ಪ್ರೆಸೆಂಟಲ್ಲಿ ತಾನು ಬದುಕ್ತಾ ಇದ್ದಾನೆ. ಆದರೆ ಅವನನ್ನು ಬೇರೆ ರೀತಿ ಫಿಲ್ಟರ್ಸ್ಗಳನ್ನು ಹಾಕ್ಕೊಂಡು ನೋಡಿ ಅವನನ್ನು ಎಲ್ಲರೂ ತಪ್ಪಾಗಿ ಅರ್ಥ ಮಾಡ್ಕೋತಾರೆ. ಅಂದರೆ ಒಂದು ಸಿಂಪಲ್ ಆಗಿರೋ ವಿಷಯನ ತಮ್ಮದೇ ಆದ ಯೋಚನೆಗಳಿಗೆ ಕೊಟ್ಟು, ತಮ್ಮದೇ ಆದ ಥಾಟ್ಸ್ಗಳಿಗೆ ಕೊಟ್ಟು ಇನ್ನೂ ಜಟಿಲವಾಗಿ ಮಾಡ್ಕೋತಾರೆ. ಕೊನೆಗೆ ಅವ್ರಿಗೆ ಅರ್ಥನೇ ಆಗಲ್ಲ ಏನಾಗ್ತಿರುತ್ತೆ ಅಂತ. ಹಾಗೆ ಕೂಡ ನಮ್ಮ ಜೀವನದಲ್ಲೂ ಹೊರಗಡೆ ಜಗತ್ತು, ಹೊರಗಡೆ ಇರೋ ಆ ರಿಯಾಲಿಟಿ ತುಂಬ ಸಿಂಪಲ್ ಆಗಿರುತ್ತೆ, ತುಂಬ ಸರಳವಾಗಿರುತ್ತೆ. ಅದನ್ನು ನಾವು ಆ್ಯಸ್ ಇಟ್ ಇಸ್ ಆಗಿ ತಗೊಂಡ್ರೆ ನಮಗೆಲ್ಲನೂ ಅರ್ಥ ಆಗುತ್ತೆ. ಭಯ ಇರಲ್ಲ, ಚಿಂತೆ ಇರಲ್ಲ, ಏನೂ ಇರಲ್ಲ. ಆದರೆ ಅವನ್ನ ನಾವು ಆ್ಯಸ್ ಇಟ್ ಇಸ್ ಆಗಿ ನೋಡೋ ಬದಲು ನಮ್ದಾದ ಫಿಲ್ಟರ್ಸ್ಗಳನ್ನ ಹಾಕೋತೀವಿ, ನಮ್ಮದೇ ಆದ ಕಂಡೀಷನಿಂಗ್ ಮೈಂಡ್ನಿಂದ ನೋಡ್ತೀವಿ. ಹೀಗೆ ನೋಡಿದಾಗ ಸಿಂಪಲ್ ಆಗಿರೋ ಎಲ್ಲ ವಿಷಯಗಳು ತುಂಬ ಕಷ್ಟ ಅನಿಸುತ್ತೆ, ತುಂಬ ಟಫ್ ಅಂತ ಅನಿಸುತ್ತೆ. ಸೊ ದ ಮೈಂಡ್ ಮೀನ್ಸ್ ಯುವರ್ ಪಾಸ್ಟ್ ಅಕ್ಯುಮುಲೇಟೆಡ್ ಎಕ್ಸ್ಪೀರಿಯನ್ಸಸ್, ನಾಲೆಡ್ಜ್ ಆ್ಯಂಡ್ ಎವ್ರಿಥಿಂಗ್. Mind means the thought which you have passed but which you are still hanging on to. Mind is a hangover, dust from the past covering your mirror-like consciousness.